ಸರ್ಕಾರದ ವಿರುದ್ಧ ಈಗ ವಿಪಕ್ಷಗಳು ಕೂಡ ಒಂದಷ್ಟು ರಣತಂತ್ರಗಳನ್ನ ಮಾಡ್ತಾ ಇದೆ. ಅವಿಶ್ವಾಸ ನಿರ್ಣಯವನ್ನ ಮಂಡಿಸೋದಕ್ಕೆ ವಿಪಕ್ಷಗಳು ಈಗ ಪ್ಲಾನ್ ಮಾಡಿಕೊಂಡಿದೆ. ವಿಪಕ್ಷಗಳ ಈ ತಂತ್ರವನ್ನ ಬುಡಮೇಲು ಮಾಡೋದಕ್ಕೆ ಸಿದ್ದರಾಮಯ್ಯ ಕೂಡ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಸಚಿವರ ಸಭೆ ಕರೆದಿದ್ದಾರೆ. ಸಚಿವರ ಸಭೆಯಲ್ಲಿ ಒಂದಷ್ಟು ವಿಚಾರಗಳು ಚರ್ಚೆ ಆಗುತ್ತೆ. ಅದರ ಜೊತೆಯಲ್ಲಿ ವಿಪಕ್ಷಗಳು ಅವಿಶ್ವಾಸವನ್ನ ನಿರ್ಣಯ ಗೊತ್ತುವಳಿ ಮಾಡಿದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಿರ್ಧಾರಗಳು ಇರಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈ ಸಭೆಯಲ್ಲಿ ಸೂಚನೆಗಳನ್ನ ನೀಡಲಾಗುತ್ತೆ. ಪ್ರತಿಪಕ್ಷಗಳನ್ನ ಹೇಗೆ ಕಟ್ಟಿ ಹಾಕಬೇಕು ಅಂತ ಸಿಎಂ ಈ ಮೀಟಿಂಗ್ ಅಲ್ಲಿ ತಿಳಿಸುತ್ತಾರೆ ಅನ್ನೋ ಮಾಹಿತಿ. ಅಧಿವೇಶನಕ್ಕೆ ಯಾರೂ ಕೂಡ ಗೈರಾಗಬಾರದು ಅಂತ ಈಗಾಗಲೇ ಕಾಂಗ್ರೆಸ್ ಶಾಸಕರಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಪ್ರತಿಪಕ್ಷಗಳನ್ನ ಕಟ್ಟಿ ಹಾಕೋದು ಹೇಗೆ, ಅದರ ಜೊತೆಯಲ್ಲಿ ಅಧಿವೇಶನಕ್ಕೆ ಯಾರು ಗೈರಾಗಬಾರದು ಅನ್ನುವಂತ ಸೂಚನೆಯ ಜೊತೆಗೆ ಅವಿಶ್ವಾಸ ನಿರ್ಣಯ ಮಂಡನೆ ಏನಾದರೂ ಮಾಡುವಂತ ಸಂದರ್ಭಗಳು ಬಂದಂತಹ ಸಂದರ್ಭದಲ್ಲಿ ವಿಪಕ್ಷಗಳು ಏನಾದರೂ ಆ ರೀತಿಯ ನಿರ್ಧಾರಗಳನ್ನ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಿಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಸೂಚನೆಗಳನ್ನ ಸಿಎಂ ಈ ಸಭೆಯಲ್ಲಿ ನೀಡ್ತಾರೆ ಅನ್ನುವಂತ ಮಾಹಿತಿ ಇದೆ. ಸರ್ಕಾರದ ವಿರುದ್ಧ ಈಗ ವಿಪಕ್ಷಗಳು ಕೂಡ ಒಂದಷ್ಟು ರಣತಂತ್ರಗಳನ್ನ ಮಾಡ್ತಾ ಇದೆ. ಅವಿಶ್ವಾಸ ನಿರ್ಣಯವನ್ನ ಮಂಡಿಸೋದಕ್ಕೆ ವಿಪಕ್ಷಗಳು ಈಗ ಪ್ಲಾನ್ ಮಾಡಿಕೊಂಡಿದೆ. ವಿಪಕ್ಷಗಳ ಈ ತಂತ್ರವನ್ನ ಬುಡಮೇಲು ಮಾಡೋದಕ್ಕೆ ಸಿದ್ದರಾಮಯ್ಯ ಕೂಡ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಸಚಿವರ ಸಭೆ ಕರೆದಿದ್ದಾರೆ. ಸಚಿವರ ಸಭೆಯಲ್ಲಿ ಒಂದಷ್ಟು ವಿಚಾರಗಳು ಚರ್ಚೆ ಆಗುತ್ತೆ. ಅದರ ಜೊತೆಯಲ್ಲಿ ವಿಪಕ್ಷಗಳು ಅವಿಶ್ವಾಸವನ್ನ ನಿರ್ಣಯ ಗೊತ್ತುವಳಿ ಮಾಡಿದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಿರ್ಧಾರಗಳು ಇರಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈ ಸಭೆಯಲ್ಲಿ ಸೂಚನೆಗಳನ್ನ ನೀಡಲಾಗುತ್ತೆ. ಪ್ರತಿಪಕ್ಷಗಳನ್ನ ಹೇಗೆ ಕಟ್ಟಿ ಹಾಕಬೇಕು ಅಂತ ಸಿಎಂ ಈ ಮೀಟಿಂಗ್ ಅಲ್ಲಿ ತಿಳಿಸುತ್ತಾರೆ ಅನ್ನೋ ಮಾಹಿತಿ. ಅಧಿವೇಶನಕ್ಕೆ ಯಾರೂ ಕೂಡ ಗೈರಾಗಬಾರದು ಅಂತ ಈಗಾಗಲೇ ಕಾಂಗ್ರೆಸ್ ಶಾಸಕರಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಪ್ರತಿಪಕ್ಷಗಳನ್ನ ಕಟ್ಟಿ ಹಾಕೋದು ಹೇಗೆ, ಅದರ ಜೊತೆಯಲ್ಲಿ ಅಧಿವೇಶನಕ್ಕೆ ಯಾರು ಗೈರಾಗಬಾರದು ಅನ್ನುವಂತ ಸೂಚನೆಯ ಜೊತೆಗೆ ಅವಿಶ್ವಾಸ ನಿರ್ಣಯ ಮಂಡನೆ ಏನಾದರೂ ಮಾಡುವಂತ ಸಂದರ್ಭಗಳು ಬಂದಂತಹ ಸಂದರ್ಭದಲ್ಲಿ ವಿಪಕ್ಷಗಳು ಏನಾದರೂ ಆ ರೀತಿಯ ನಿರ್ಧಾರಗಳನ್ನ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಿಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಸೂಚನೆಗಳನ್ನ ಸಿಎಂ ಈ ಸಭೆಯಲ್ಲಿ ನೀಡ್ತಾರೆ ಅನ್ನುವಂತ ಮಾಹಿತಿ ಇದೆ. ಸರ್ಕಾರದ ವಿರುದ್ಧ ಈಗ ವಿಪಕ್ಷಗಳು ಕೂಡ ಒಂದಷ್ಟು ರಣತಂತ್ರಗಳನ್ನ ಮಾಡ್ತಾ ಇದೆ. ಅವಿಶ್ವಾಸ ನಿರ್ಣಯವನ್ನ ಮಂಡಿಸೋದಕ್ಕೆ ವಿಪಕ್ಷಗಳು ಈಗ ಪ್ಲಾನ್ ಮಾಡಿಕೊಂಡಿದೆ. ವಿಪಕ್ಷಗಳ ಈ ತಂತ್ರವನ್ನ ಬುಡಮೇಲು ಮಾಡೋದಕ್ಕೆ ಸಿದ್ದರಾಮಯ್ಯ ಕೂಡ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಸಚಿವರ ಸಭೆ ಕರೆದಿದ್ದಾರೆ. ಸಚಿವರ ಸಭೆಯಲ್ಲಿ ಒಂದಷ್ಟು ವಿಚಾರಗಳು ಚರ್ಚೆ ಆಗುತ್ತೆ. ಅದರ ಜೊತೆಯಲ್ಲಿ ವಿಪಕ್ಷಗಳು ಅವಿಶ್ವಾಸವನ್ನ ನಿರ್ಣಯ ಗೊತ್ತುವಳಿ ಮಾಡಿದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಿರ್ಧಾರಗಳು ಇರಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈ ಸಭೆಯಲ್ಲಿ ಸೂಚನೆಗಳನ್ನ ನೀಡಲಾಗುತ್ತೆ. ಪ್ರತಿಪಕ್ಷಗಳನ್ನ ಹೇಗೆ ಕಟ್ಟಿ ಹಾಕಬೇಕು ಅಂತ ಸಿಎಂ ಈ ಮೀಟಿಂಗ್ ಅಲ್ಲಿ ತಿಳಿಸುತ್ತಾರೆ ಅನ್ನೋ ಮಾಹಿತಿ. ಅಧಿವೇಶನಕ್ಕೆ ಯಾರೂ ಕೂಡ ಗೈರಾಗಬಾರದು ಅಂತ ಈಗಾಗಲೇ ಕಾಂಗ್ರೆಸ್ ಶಾಸಕರಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಪ್ರತಿಪಕ್ಷಗಳನ್ನ ಕಟ್ಟಿ ಹಾಕೋದು ಹೇಗೆ, ಅದರ ಜೊತೆಯಲ್ಲಿ ಅಧಿವೇಶನಕ್ಕೆ ಯಾರು ಗೈರಾಗಬಾರದು ಅನ್ನುವಂತ ಸೂಚನೆಯ ಜೊತೆಗೆ ಅವಿಶ್ವಾಸ ನಿರ್ಣಯ ಮಂಡನೆ ಏನಾದರೂ ಮಾಡುವಂತ ಸಂದರ್ಭಗಳು ಬಂದಂತಹ ಸಂದರ್ಭದಲ್ಲಿ ವಿಪಕ್ಷಗಳು ಏನಾದರೂ ಆ ರೀತಿಯ ನಿರ್ಧಾರಗಳನ್ನ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಿಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಸೂಚನೆಗಳನ್ನ ಸಿಎಂ ಈ ಸಭೆಯಲ್ಲಿ ನೀಡ್ತಾರೆ ಅನ್ನುವಂತ ಮಾಹಿತಿ ಇದೆ. ಸರ್ಕಾರದ ವಿರುದ್ಧ ಈಗ ವಿಪಕ್ಷಗಳು ಕೂಡ ಒಂದಷ್ಟು ರಣತಂತ್ರಗಳನ್ನ ಮಾಡ್ತಾ ಇದೆ. ಅವಿಶ್ವಾಸ ನಿರ್ಣಯವನ್ನ ಮಂಡಿಸೋದಕ್ಕೆ ವಿಪಕ್ಷಗಳು ಈಗ ಪ್ಲಾನ್ ಮಾಡಿಕೊಂಡಿದೆ. ವಿಪಕ್ಷಗಳ ಈ ತಂತ್ರವನ್ನ ಬುಡಮೇಲು ಮಾಡೋದಕ್ಕೆ ಸಿದ್ದರಾಮಯ್ಯ ಕೂಡ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಸಚಿವರ ಸಭೆ ಕರೆದಿದ್ದಾರೆ. ಸಚಿವರ ಸಭೆಯಲ್ಲಿ ಒಂದಷ್ಟು ವಿಚಾರಗಳು ಚರ್ಚೆ ಆಗುತ್ತೆ. ಅದರ ಜೊತೆಯಲ್ಲಿ ವಿಪಕ್ಷಗಳು ಅವಿಶ್ವಾಸವನ್ನ ನಿರ್ಣಯ ಗೊತ್ತುವಳಿ ಮಾಡಿದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಿರ್ಧಾರಗಳು ಇರಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈ ಸಭೆಯಲ್ಲಿ ಸೂಚನೆಗಳನ್ನ ನೀಡಲಾಗುತ್ತೆ. ಪ್ರತಿಪಕ್ಷಗಳನ್ನ ಹೇಗೆ ಕಟ್ಟಿ ಹಾಕಬೇಕು ಅಂತ ಸಿಎಂ ಈ ಮೀಟಿಂಗ್ ಅಲ್ಲಿ ತಿಳಿಸುತ್ತಾರೆ ಅನ್ನೋ ಮಾಹಿತಿ. ಅಧಿವೇಶನಕ್ಕೆ ಯಾರೂ ಕೂಡ ಗೈರಾಗಬಾರದು ಅಂತ ಈಗಾಗಲೇ ಕಾಂಗ್ರೆಸ್ ಶಾಸಕರಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಪ್ರತಿಪಕ್ಷಗಳನ್ನ ಕಟ್ಟಿ ಹಾಕೋದು ಹೇಗೆ, ಅದರ ಜೊತೆಯಲ್ಲಿ ಅಧಿವೇಶನಕ್ಕೆ ಯಾರು
ಗೈರಾಗಬಾರದು ಅನ್ನುವಂತಹ ಸೂಚನೆಯ ಜೊತೆಗೆ ಅವಿಶ್ವಾಸ ನಿರ್ಣಯ ಮಂಡನೆ ಏನಾದರೂ ಮಾಡುವಂತಹ ಸಂದರ್ಭಗಳು ಬಂದಂತಹ ಸಂದರ್ಭದಲ್ಲಿ ವಿಪಕ್ಷಗಳು ಏನಾದರೂ ಆ ರೀತಿಯ ನಿರ್ಧಾರಗಳನ್ನ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಿಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಸೂಚನೆಗಳನ್ನ ಸಿಎಂ ಈ ಸಭೆಯಲ್ಲಿ ನೀಡ್ತಾರೆ ಅನ್ನುವಂತ ಮಾಹಿತಿ ಇದೆ. ಸರ್ಕಾರದ ವಿರುದ್ಧ ಈಗ ವಿಪಕ್ಷಗಳು ಕೂಡ ಒಂದಷ್ಟು ರಣತಂತ್ರಗಳನ್ನ ಮಾಡ್ತಾ ಇದೆ. ಅವಿಶ್ವಾಸ ನಿರ್ಣಯವನ್ನ ಮಂಡಿಸೋದಕ್ಕೆ ವಿಪಕ್ಷಗಳು ಈಗ ಪ್ಲಾನ್ ಮಾಡಿಕೊಂಡಿದೆ. ವಿಪಕ್ಷಗಳ ಈ ತಂತ್ರವನ್ನ ಬುಡಮೇಲು ಮಾಡೋದಕ್ಕೆ ಸಿದ್ದರಾಮಯ್ಯ ಕೂಡ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಸಚಿವರ ಸಭೆ ಕರೆದಿದ್ದಾರೆ. ಸಚಿವರ ಸಭೆಯಲ್ಲಿ ಒಂದಷ್ಟು ವಿಚಾರಗಳು ಚರ್ಚೆ ಆಗುತ್ತೆ. ಅದರ ಜೊತೆಯಲ್ಲಿ ವಿಪಕ್ಷಗಳು ಅವಿಶ್ವಾಸವನ್ನ ನಿರ್ಣಯ ಗೊತ್ತುವಳಿ ಮಾಡಿದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಿರ್ಧಾರಗಳು ಇರಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈ ಸಭೆಯಲ್ಲಿ ಸೂಚನೆಗಳನ್ನ ನೀಡಲಾಗುತ್ತೆ. ಪ್ರತಿಪಕ್ಷಗಳನ್ನ ಹೇಗೆ ಕಟ್ಟಿ ಹಾಕಬೇಕು ಅಂತ ಸಿಎಂ ಈ ಮೀಟಿಂಗ್ ಅಲ್ಲಿ ತಿಳಿಸುತ್ತಾರೆ ಅನ್ನೋ ಮಾಹಿತಿ. ಅಧಿವೇಶನಕ್ಕೆ ಯಾರೂ ಕೂಡ ಗೈರಾಗಬಾರದು ಅಂತ ಈಗಾಗಲೇ ಕಾಂಗ್ರೆಸ್ ಶಾಸಕರಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಪ್ರತಿಪಕ್ಷಗಳನ್ನ ಕಟ್ಟಿ ಹಾಕೋದು ಹೇಗೆ, ಅದರ ಜೊತೆಯಲ್ಲಿ ಅಧಿವೇಶನಕ್ಕೆ ಯಾರೂ ಗೈರಾಗಬಾರದು ಅನ್ನುವಂತಹ ಸೂಚನೆಯ ಜೊತೆಗೆ ಅವಿಶ್ವಾಸ ನಿರ್ಣಯ ಮಂಡನೆ ಏನಾದರೂ ಮಾಡುವಂತಹ ಸಂದರ್ಭಗಳು ಬಂದಂತಹ ಸಂದರ್ಭದಲ್ಲಿ ವಿಪಕ್ಷಗಳು ಏನಾದರೂ ಆ ರೀತಿಯ ನಿರ್ಧಾರಗಳನ್ನ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಿಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಸೂಚನೆಗಳನ್ನ ಸಿಎಂ ಈ ಸಭೆಯಲ್ಲಿ ನೀಡ್ತಾರೆ ಅನ್ನುವಂತ ಮಾಹಿತಿ ಇದೆ. ಸರ್ಕಾರದ ವಿರುದ್ಧ ಈಗ ವಿಪಕ್ಷಗಳು ಕೂಡ ಒಂದಷ್ಟು ರಣತಂತ್ರಗಳನ್ನ ಮಾಡ್ತಾ ಇದೆ. ಅವಿಶ್ವಾಸ ನಿರ್ಣಯವನ್ನ ಮಂಡಿಸೋದಕ್ಕೆ ವಿಪಕ್ಷಗಳು ಈಗ ಪ್ಲಾನ್ ಮಾಡಿಕೊಂಡಿದೆ. ವಿಪಕ್ಷಗಳ ಈ ತಂತ್ರವನ್ನ ಬುಡಮೇಲು ಮಾಡೋದಕ್ಕೆ ಸಿದ್ದರಾಮಯ್ಯ ಕೂಡ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಸಚಿವರ ಸಭೆ ಕರೆದಿದ್ದಾರೆ. ಸಚಿವರ ಸಭೆಯಲ್ಲಿ ಒಂದಷ್ಟು ವಿಚಾರಗಳು ಚರ್ಚೆ ಆಗುತ್ತೆ. ಅದರ ಜೊತೆಯಲ್ಲಿ ವಿಪಕ್ಷಗಳು ಅವಿಶ್ವಾಸವನ್ನ ನಿರ್ಣಯ ಗೊತ್ತುವಳಿ ಮಾಡಿದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಿರ್ಧಾರಗಳು ಇರಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈ ಸಭೆಯಲ್ಲಿ ಸೂಚನೆಗಳನ್ನ ನೀಡಲಾಗುತ್ತೆ. ಪ್ರತಿಪಕ್ಷಗಳನ್ನ ಹೇಗೆ ಕಟ್ಟಿ ಹಾಕಬೇಕು ಅಂತ ಸಿಎಂ ಈ ಮೀಟಿಂಗ್ ಅಲ್ಲಿ ತಿಳಿಸುತ್ತಾರೆ ಅನ್ನೋ ಮಾಹಿತಿ. ಅಧಿವೇಶನಕ್ಕೆ ಯಾರೂ ಕೂಡ ಗೈರಾಗಬಾರದು ಅಂತ ಈಗಾಗಲೇ ಕಾಂಗ್ರೆಸ್ ಶಾಸಕರಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಪ್ರತಿಪಕ್ಷಗಳನ್ನ ಕಟ್ಟಿ ಹಾಕೋದು ಹೇಗೆ, ಅದರ ಜೊತೆಯಲ್ಲಿ ಅಧಿವೇಶನಕ್ಕೆ ಯಾರೂ ಗೈರಾಗಬಾರದು ಅನ್ನುವಂತಹ ಸೂಚನೆಯ ಜೊತೆಗೆ ಅವಿಶ್ವಾಸ ನಿರ್ಣಯ ಮಂಡನೆ ಏನಾದರೂ ಮಾಡುವಂತಹ ಸಂದರ್ಭಗಳು ಬಂದಂತಹ ಸಂದರ್ಭದಲ್ಲಿ ವಿಪಕ್ಷಗಳು ಏನಾದರೂ ಆ ರೀತಿಯ ನಿರ್ಧಾರಗಳನ್ನ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಿಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಸೂಚನೆಗಳನ್ನ ಸಿಎಂ ಈ ಸಭೆಯಲ್ಲಿ ನೀಡ್ತಾರೆ ಅನ್ನುವಂತ ಮಾಹಿತಿ ಇದೆ.